ನಮಸ್ತೆ ಸ್ನೇಹಿತರೆ. ಸಾಲದಿಂದ ಮುಕ್ತಿಯನ್ನು ಸೂಚಿಸುವ 9 ಕನಸುಗಳಾವುವು? ಸ್ವಪ್ನಶಾಸ್ತ್ರದ ಪ್ರಕಾರ ಸ್ವಪ್ನದ ಫಲವನ್ನು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ಯಾವ ರೀತಿಯ ಕನಸುಗಳನ್ನು ನೋಡಬೇಕು, ಅವನ ಜೀವನದಲ್ಲಿ ಮಂಗಳಕರ ಅಥವಾ ಅಶುಭಕರ ಬೆಳವಣಿಗೆಗಳಿಗೆ ಕಾರಣವಾಗುವ ಕನಸುಗಳಾವುವು? ಮನೋವಿಜ್ಞಾನ, ಆಯುರ್ವೇದ, ಜ್ಯೋತಿಷ್ಯ ಮತ್ತು ಯೋಗದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಕನಸುಗಳನ್ನು ಕಾಣಲು ಹಲವು ಕಾರಣಗಳ ಬಗ್ಗೆ ಹೇಳಲಾಗಿದೆ. ಜ್ಯೋತಿಷ್ಯ ನಂಬಿಕೆ ಮತ್ತು ಸಾರ್ವಜನಿಕ ಅಭಿಪ್ರಾಯದ ಪ್ರಕಾರ ಸಾಲದಿಂದ ಮುಕ್ತಿಯನ್ನು ಸೂಚಿಸುವ 9 ಕನಸುಗಳಾವುವು? ಕ್ಷೌರ. ನೀವು ಗಡ್ಡ ಅಥವಾ ತಲೆ ಕೂದಲನ್ನು ಕತ್ತರಿಸುವ ಕನಸು ಕಂಡರೆ ಅದು ಸಾಲ ಪರಿಹಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೂದಲು ಕತ್ತರಿಸುವುದು. ನೀವು ಕನಸಿನಲ್ಲಿ ಯಾರೊಬ್ಬರ ಕೂದಲನ್ನು ಕತ್ತರಿಸುತ್ತಿದ್ದಂತೆ ಕಂಡರೆ ಅದು ಸಾಲದಿಂದ ಮುಕ್ತಿಯ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ನೀರು ಕುಡಿಯುವುದನ್ನು ನೋಡುವುದು. ಕನಸಿನಲ್ಲಿ ನೀರು ಕುಡಿಯುವುದನ್ನು ನೀವು ನೋಡಿದರೆ ಅದು ಋಣಭಾರದಿಂದ ಮುಕ್ತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಹಲ್ಲಿ ಬೀಳುವುದನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ಹಲ್ಲಿಯು ಗೋಡೆ ಬಾಗಿಲಿನಿಂದ ಕೆಳಗೆ ಬೀಳುವುದನ್ನು ನೋಡಿದರೆ ಅದು ಸಾಲದಿಂದ ಮುಕ್ತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಶೂ ಮತ್ತು ಚಪ್ಪಲಿಯನ್ನು ದಾನ ಮಾಡುವುದು. ಕನಸಿನಲ್ಲಿ ಶೂ ಮತ್ತು ಚಪ್ಪಲಿಯನ್ನು ದಾನ ಮಾಡುವುದನ್ನು ನೋಡಿದರೆ ಅದು ಸಾಲದಿಂದ ಮುಕ್ತಿ ಪಡೆಯಬಹುದು ಎಂದು ಹಲವರು ನಂಬುತ್ತಾರೆ. ಹಾವು ಕಚ್ಚುವುದು. ಕನಸಿನಲ್ಲಿ ಹಾವು ನಿಮ್ಮ ತಲೆಗೆ ಕಚ್ಚಿದರೆ ನೀವು ಶೀಘ್ರದಲ್ಲೇ ಸಾಲದಿಂದ ಮುಕ್ತರಾಗುತ್ತೀರಿ ಎಂದು ಹೇಳಲಾಗುತ್ತದೆ. ಉಪ್ಪನ್ನು ದಾನ ಮಾಡುವುದು. ಕನಸಿನಲ್ಲಿ ಯಾರಿಗಾದರೂ ಉಪ್ಪನ್ನು ದಾನ ಮಾಡುವುದು ಋಣಭಾರವನ್ನು ತೊಡೆದುಹಾಕುವ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಕನಸಿನಲ್ಲಿ ನೀವು ಯಾರಿಂದಲಾದರೂ ಉಪ್ಪನ್ನು ತೆಗೆದುಕೊಂಡರೆ ಅದರಿಂದ ಸಾಲವು ಮತ್ತಷ್ಟು ಹೆಚ್ಚಾಗುತ್ತದೆ. ಸೂರ್ಯನಿಗೆ ಅಗ್ರ ನೈವೇದ್ಯ. ಸೂರ್ಯದೇವರಿಗೆ ಕನಸಿನಲ್ಲಿ ಕೆಂಪು ಮೆಣಸಿನ ಕಾಳುಗಳನ್ನು ಹೊಂದಿರುವ ಅಗ್ರವನ್ನು ಅರ್ಪಿಸಿದರೆ ಋಣ ದೂರವಾಗುತ್ತದೆ ಎಂದು ಕೆಲವರು ನಂಬುತ್ತಾರೆ. ಕನಸಿನಲ್ಲಿ ಮಾತ್ರವಲ್ಲ, ವಾಸ್ತವದಲ್ಲಿಯೂ ಈ ರೀತಿ ಮಾಡಿದರೆ ಸಾಲದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಮಗುವನ್ನು ದತ್ತು ಪಡೆಯುವುದು. ಕನಸಿನಲ್ಲಿ ಮಗುವನ್ನು ಕರೆದುಕೊಂಡು ಹೋಗಿ ಆಹಾರ ನೀಡುವುದನ್ನು ನೋಡಿದರೆ ಎಲ್ಲಿಂದಲೋ ಧನ ಸಂಪತ್ತು ಬರುತ್ತದೆ ಎಂಬುದು ಜನಜನಿತ ನಂಬಿಕೆ.
ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.